सर्वदासतां दीर्घमायोः रङ्गैर्व्याशैव देवहितं यदायुः। ॐ शान्ति शान्ति शान्तिः। ओम भूर्भुवस्वः भूर्भुवस्वः सत्यं वरदेन परिचिन्तयामि विष्णोरन्नं रक्षस्व अन्तःशरदिभूतेषु गुहायां सर्वतोमुखः नारिकेलं कदलीफलमहानैवेद्यं समर्पयामि। ओम प्राणाय स्वपाने स्वमहानैवेद्यं समर्पयामि। नैवेद्यानन्तरे तदश्री मङ्गलराजनं करिष्ये। संदतवचावषट्कृत्यं तन्दत्ते तन्धीयते अजया पशुभिरीया एवं वेद। नारायणाय विद्महे वासुदेवाय ಮಂಗಳಾರತಿ ಕರಗಳ ಇಟ್ಟುಕೊಂಡು ಗುರುವಿಗೆ फोन नहीं रखने मुंह में पीछे से रखनी। या तो मलपा ನಗರದ ಜನತೆ ಸೇವೆ ಅದೇ ರೀತಿ ನೆನಪಿನ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಪ್ಲೀಸ್ ಸ್ವೀಕರಿಸಬೇಕು ಸರ್. ಇಲ್ಲಿಕಲ್ ನಗರದ ಜನತೆ ಸುಭಿಕ್ಷೆಯಿಂದ ಇರಬೇಕು. ನವರಾತ್ರಿ ದಸ್ತಿಗಾಗಿ ತದನಂತರ ಅವರು ನಿಜವಾಗಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದಿಂದ ಮತ್ತೊಮ್ಮೆ ನಾನು ನಮಸ್ಕರಿಸ್ತೀನಿ. ಹಾಗೂ ಈ ಪೊಲೀಸ್ ಸ್ಟೇಷನ್ ಈಗೇನು ಹೊಸ ಪೊಲೀಸ್ ಸ್ಟೇಷನ್ ಐತಲ್ಲ, ಇದರಲ್ಲೂ ಅಡಿಗಡಿ ಸಮಾರಂಭ ಹಾಗೂ ಇದಕ್ಕೆ ಸಾಹೇಬರನ್ನೇ ನಮ್ಮ ಕಾಶಪ್ಪನವ್ರ ಸಾಹೇಬರನ್ನೇ ಈ ಪೊಲೀಸ್ ಸ್ಟೇಷನ್ ಅನ್ನು ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ನಮಗೆ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಾಗೂ ಈ ಪೊಲೀಸ್ ಸ್ಟೇಷನ್ದಲ್ಲಿ PSR ಅವರಿಗೆ ಜೀಪ್ ಕೊಡೋದು ಕಠಿಣ ಐತಿ. ಹೊಸ ಜೀಪ್ ಕೊಡಬೇಕಾಗ್ತದೆ. ಒಂದ್ಸಲ ಸಾಹೇಬರಿಗೆ ನರೇಂದ್ರ ಸಾಹೇಬ್ ನಮ್ಗೆ ಒಂದು ಜೀಪ್ ಕೊಡ್ರಿ ಅಂತಂದು ಮುಂದೊಂದು ಆಗಲೇ ಕೊಟ್ಟಿದ್ರು. ನೀವು ಮೊನ್ನೆ ಮುಂದೊಂದು ಕೊಟ್ಟಿದ್ದಿಲ್ಲ ಅಂದು ಈ ಸರ್ ನಮ್ಗೊಂದು ಏನು ಬಂದು ಆಯ್ತು ಕೊಡಿಸ್ಕೊಂಡು ಮತ್ತೊಂದು ಸಲ ಅದು ಗಾಡಿ ಒಂದು ಮನೆ ಡಕ್ಕ ನಡೆದಿತ್ತು. ಒಂದ್ಸರಿ ಅಲ್ಲಿ ನಿಂತು ಬಿಡ್ತಾರೆ ಎಸ್ಕಾಕುವ ಈ ಗಾಡಿ ತಗೊಂಡು ಕಳ್ರಿಗೆ ಹೆಂಗೆ ಇರ್ತೀನೇನೋ ಅಂತಂದು ಈ ಸರ ಮತ್ತು ಅದಕ್ಕೆ ಈ ಗಾಡಿ ಹಿಂಗೆಲ್ಲ ನೋಡ್ರಿ ಅಂತ ನಾನು ಆಯ್ತು ಕೊಡ್ತೀನಿ ತಗೋ ನಾನು ಅಂತಂದು ಒಂದು ದಿವಸ ಮತ್ತೆ ಕೇಳಿದೆ, ಸರ್ ನನ್ನ ಗಾಡಿ ಬೇಕಿದೆ ಅಂತ ಮೊದಲು ಲೆಟರ್ ತೊಗೊಂಡು ಬನ್ನಿ ನಾನು ಹೋದೆ. ಲೆಟರ್ ತೊಗೊಂಡು ಸರ್ ಈ ತಿಂಗಳು ನೋಡೋ ಸರ್ ಮುಂದಿನ ತಿಂಗಳು ಹಾಕ್ಕೊಡ್ತೀವಿ ಅಂತಂದ್ರು. ಅವ್ರೆ ಮೊದಲು ಯಾವುದೇ ಕ್ಯಾನ್ಸಲ್ ಮಾಡೋಕೆ ಮೊದಲು ಗಾಡಿ ಕೊಡು ಅಂತಂದ್ರು. ನೋಡಿ ಈಗ ಹೆಂಗದ ಅಂತಂದ್ರೆ ಪ್ರೀತಿ ಅನ್ನೋದಂಥದ್ದು ಇಲ್ಲೇ ಕಂಡಿದ್ದೆ ನಾನು, ಎಲ್ಲೂ ಕಂಡಿಲ್ಲ. ನಾನು 31 ಮಾತಾಡೋದಷ್ಟು ನಮ್ಮ ಸರಿ ಏನೋ ಅಂದಿದ್ದೆ. ಸರ್ ಹಿಂಗೆ ಸರ ಹಿಂಗಿಲ್ಲ ಅಂತಂದ್ರೆ ನಮ್ಮ ಮನೆ ಮಗಳು ಇದ್ದಂಗೆ ಅಂತಂದ್ರು. ನನಗೆ ಅದೇನೇ ನನಗೆ ಈಗ ಇನ್ನೂವರೆಗೆ ನಾನು ಅವ್ರ ಮನೆ ಮಗಳ ಥರ ನಾನು ಕಾಪಾಡ್ಕೊಂಡು ಬಂದಿದ್ದೀನಿ. ಅವ್ರ ಮನೆ ಮಗಳಾಗಿರ್ತೀನಿ. ಅವ್ರ ಬೈಕ್ಗಳು ನನಗೆ ನಮ್ಮ ಅಣ್ಣನೇ ಹೊಡೆದ್ರು, ನಮ್ಮ ಅಣ್ಣನೇ ಅವ್ರಿಗೆ ಒಂದು ದೇವಸ್ಥಾನ ಕೊಟ್ಟಿದ್ದೀನಿ. ಅವ್ರು ನನ್ನ ತಂದೆ ಯಾಕೆ ವಿಷಯ ಹೇಳ್ತೀನಿ ಅಂತಂದ್ರೆ ನನಗೆ ಜಾಸ್ತಿ ಇದನ್ನ ಹೇಳಕತ್ತಿಲ್ಲ. ನಾನು ಇವು ಮಗಳಿದ್ದೀನಿ, ನಮ್ಮ ಮನೆ ಮಗಳಿದ್ದೀನಿ ಅಂತ ಅಂದಮೇಲೆ ಅವ್ರ ಮನೆ ಮಗಳಾಗಿ ನಾನು ಯಾವುದೇ ವಿಷಯಕ್ಕಾಗಲಿ ಹುಣೂರು ತಾಲೂಕಾಗಲಿ ಅಥವಾ ಐವತ್ತು ತಾಲೂಕಾಗಲಿ ನನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ವತಿಯಿಂದಾಗಲಿ ನನ್ನ ಈ ಕಾಕಿ ಉಟ್ಕೊಳ್ಳೋದಕ್ಕಾಗಲಿ ನನ್ನ ಕರ್ತವ್ಯ ನಿರ್ವಹಿಸೋದಕ್ಕಾಗಲಿ ನಾನು ಯಾವುದೇ ತಪ್ಪು ಬರಲಾರ್ದಾಗ ನಾನು ಅವ್ರ ಹೆಸರನ್ನ ತೊಗೊಂಡ್ಬರ್ತೀನಿ. ಯಾಕಂದ್ರೆ ನನ್ನ ವಿಶ್ವಾಸ ಇತ್ತು, ನನಗೆ ಸಾಥ್ ಕೊಟ್ಟಿದ್ದಾರೆ. ನಮ್ಮ ಇತರ ಜನತೆಗೂ ಕೂಡ ನಾನು ಏನೂ ಆಗಲಾರ್ದು ನಾನು ಹೋಗ್ತೀನಿ ಅಂತ ಸಂದರ್ಭದಲ್ಲಿ ಹೇಳಿ ನಾನು ಈ ಮಾತು ಮುಗಿಸಿಲ್ಲ. ಯಾಕಂದ್ರೆ ನನಗೆ ಗಾಡಿ ಕೊಡಿಸಿದ್ದಾರೆ ಸಾಹೇಬರು. ಸಾಕು ಯಾರು ಕೊಡಿಸಿದ್ರು ಸಾಹೇಬರು, ನಮ್ಮ ಕಾಸರಗೋಡು ಸಾಹೇಬ್ ಕೊಡಿಸಿದ್ರು, ಯಾರು ಕೊಡಿಸಿದ್ರು ನಾಯಕರಿಂದ ಕೊಡಿಸಿದ್ರು ಅಂತಂದ್ರೆ ಸಾಕು ಈ ಗಾಡಿ
ಇಡೀ ದೇಶಾದ್ಯಂತ ಎಲ್ಲ ಕಡೆನೂ ನಮ್ಗೆ ಅದನ್ನ ಭಾಳ ಅಂದ್ರೆ ಭಾಳ ಕಮೆಂಟ್ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ನಾನು ಅದನ್ನ ಇವರೇ ಕ್ರೆಡಿಟ್ ಕೊಡ್ತೀನಿ. ಇವ್ರು ನನಗೆ ಇದು ಕೊಟ್ಟಿಲ್ಲ, ಅದು ನಾನು ಯಾಕಿಲ್ಲ ಅಂತಂದ್ರೆ ನನಗೆ ಅಷ್ಟು ಆಗ್ತಿದ್ದಿಲ್ಲ. ನಾನು ಇಷ್ಟೆಲ್ಲ ಸಾಧನೆ ಮಾಡಲಿಕ್ಕೆ ಬೆನ್ನೆಲುಬಾಗಿ ನಿಂತು ಅಂತಂದ್ರೆ ನನ್ನ ಸಾಹೇಬರು. ನಾನು ಅದಕ್ಕೆ ಈ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಹಾಗೂ ನಮ್ಮ ಎಸ್ ಪಿ ಸಾಹೇಬ್ಗೆ ಬರಲಿ ಅಂತ ಹೇಳಿದ್ರೆ ನಾನು ಇಲ್ಲಮ್ಮ ನೀವು ಮುಗಿಸಿ ನನಗೆ ಅರ್ಜೆಂಟ್ ಕೆಲಸ ಐತಿ ನಮ್ಮ ಕಡೆಯಿಂದ ಕೃತಜ್ಞತೆ ಅರ್ಪಿಸ್ತೀನಿ ಸಾಹೇಬ್ರಿಗೆ ಅಂತಂದ್ರು. ಸಿ ಪಿ ಐ ಸಾಹೇಬರು ಡಿ ಎಸ್ ಪಿ ಸಾಹೇಬ್ರ ಕರೆದು ನೀವೇ ಮುಗಿಸ್ರಿ ನಮ್ಮ ಕೋರ್ಟ್ನಾಗಿದೆ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಇಡೀ ಪೊಲೀಸ್ ಇಲಾಖೆ ವತಿಯಿಂದ ಹಾಗೂ ನಮ್ಮ ಪೊಲೀಸ್ ಸಿಬ್ಬಂದಿ ವತಿಯಿಂದ ನಮ್ಮ ಪೊಲೀಸ್ ಸ್ಟೇಷನ್ನಿಂದ ನಾನು ಸಾಹೇಬರಿಗೆ ಮತ್ತೊಮ್ಮೆ ತುಂಬ ಅಭಿನಂದನೆ ತಿಳಿಸ್ತೇನೆ. ಯಾಕಂತಂದ್ರೆ ನಮ್ಮ ಹೊಸ ಗಾಡಿ ಕೊಟ್ಟಿದ್ದಾರೆ. ಈಗ ಇಲ್ಕಲ್ದಲ್ಲಿ ನಾನಂತೂ ಕಾಲ ನಿಲ್ಲಿಸಾಗಿಲ್ಲ, ತುಂಬ ಅಡ್ಡಾಡೋದು ಮಾಡ್ತೀನಿ. ಯಾಕಂದ್ರೆ ಸಣ್ಣ ಗಾಡಿ ತುಂಬ ಕಠಿಣ ಆಗಿತ್ತು ನನಗೆ. ಹಳೆ ಗಾಡಿ ಇದು ಸಾಕು, ನಮಗೆ ಸ್ವಲ್ಪ ಪವರ್ ಸ್ಟೇರಿಂಗ್ ಇರ್ತೈತಿ, ನನಗೇನು ಚಿಂತಿಲ್ಲ. ಹಳೆ ಗಾಡಿ ಇದ್ದಾಗಿನ ರಾತ್ರಿ 1-2 ಗಂಟೆ ಆಗ್ತಿದ್ದೆ. ಹೊಸ ಗಾಡಿ ಬಂದದ ಅಂತಂದಮೇಲೆ ಅದು ಎಲ್ಲಿ ಹೋಗಿರೋದು ಗೊತ್ತಿಲ್ಲ, ಯಾರಿಗೆ ಹೋಗ್ಬೇಕಂತ ಹೇಳಂತ ಗೊತ್ತಾಗ್ತಿದ್ದಿಲ್ಲ. ಬಟ್ ಈ ಹೊಸ ಗಾಡಿ ನಮ್ಮ ಸಾಹೇಬರು ಕೊಟ್ಟಿದ್ದಾರೆ. ನನಗೆ ಅದು ಅಗದಿ ಖುಷಿ ಆಗ್ಬಿಟ್ಟಿದೆ. ಉತ್ಪನ್ನ ಮಾಡಿಲ್ಲ ನಾನು ಗಾಡಿ ಬಂದಾಗ ಎಲ್ಲರೂ ಅದಕ್ಕೆ ನಾನು ಸಾಹೇಬರಿಗೆ ಇನ್ನೊಂದು ಸಾರಿ ಮತ್ತೊಂದು ಸಾರಿ ನಾನು ಅಭಿನಂದನೆ ತಿಳಿಸಿ ಇದೇ ಥರ ನಮ್ಮ ಪೊಲೀಸ್ ಇಲಾಖೆ ಮೇಲೆ ಸಾಹೇಬರು ನಮ್ಮ ಆಶೀರ್ವಾದ ಮಾಡಿ ಅಂತ ಹೇಳ್ತೀನಿ. ಸಾಹೇಬರು ಇನ್ನೊಂದು ರಿಕ್ವೆಸ್ಟ್ ನನ್ನದು, ಪೊಲೀಸ್ ಸ್ಟೇಷನ್ನಲ್ಲಿ ಬರೀ 16 ಜನ ಪೊಲೀಸರು ಇದ್ದಾರೆ, ಅದರೊಳಗೆ 5 ಜನ ಟ್ರಾನ್ಸ್ಫರ್ ಆಗಿದ್ದಾರೆ. ನನಗೆ ಈ ಪೊಲೀಸ್ ಸ್ಟೇಷನ್ದಾಗ 10-11 ಮಂದಿ ಆಗತೈತಿ. ಇದು ಒಂದು ಇನ್ನೊಂದು ನಮ್ಮ ಪೊಲೀಸ್ ಸ್ಟೇಷನ್ ಒಂದು 70 ಮಂದಿ ಪೊಲೀಸರು ಪಡಿಸಿದಾರೆ. ಇಲ್ಕಲ್ ಟೌನ್ಕ ಅದು ಸೂಟೇಬಲ್ ಅಂತ ಸರ್. ಯಾಕಂತಂದ್ರೆ ಇಲ್ಲಿ ಜಾಸ್ತಿ ಊರು ದೊಡ್ಡದೈತಿ, ಹೆಚ್ಚು ಸಿಬ್ಬಂದಿ ಇಲ್ಲ. ಅದಕ್ಕೆ ನಾವು ದಯವಿಟ್ಟು ಮನೆ ಏನಾದ್ರೂ ಹೇಳಿದ್ರಿ ಸರ್, ತಾವು ಅಧಿವೇಶನದಾಗೋದು ಹೇಳಿದ್ರಿ, ಅಲ್ಲಿ ಸೆಕ್ಷನ್ ಆಗೋದು ಹೇಳಿದ್ರಿ ಸರ್. ಇಲ್ಲಿ ಗುರುತಿನೊಳಗೆ ತಾವು ಇಲ್ಲಿ ಕ್ವಶನ್ ಮಾಡಿದ್ದಾರೆ ಸರ್. ಮತ್ತು ನಮ್ಗೆ ಹೇಳಿದ್ರು ನಿಮ್ಮ ಎಮ್ ಎಲ್ ಅವ್ರು ಈ ರೀತಿ ಹೇಳ್ತಾ ಇದ್ದಾರೆ, ನಮ್ಗೆ ಮಾಹಿತಿ ಕೊಡ್ತೀನಿ ಸರ್. ನಾನು ಅದನ್ನು ಕೊಟ್ಟಿದ್ದೀನಿ ಸರ್. ನಾವು ಮತ್ತೊಮ್ಮೆ ಇನ್ನೊಮ್ಮೆ ಸರ್ ಅಲ್ಲಿ ವಿಧಾನಸೌಧದಲ್ಲಿ ಅದು ಸೆಷನ್ ನಡೆದಾಗಾಗಿ ಅಥವಾ ಮೀಟಿಂಗ್ ನಡೆದಾಗಾಗಿ ನಾನು ಒಂದು ಸ್ವಲ್ಪ ಜಾಸ್ತಿ ಸಿಬ್ಬಂದಿ ಸ್ಯಾಂಕ್ಷನ್ ಮಾಡ್ಲಿಕ್ಕೆ ಅಂತ ಹೇಳಿ ನಿಮ್ಮಲ್ಲಿ ಹೇಳ್ಕೊಡ್ತೀನಿ ಸರ್. ಇಷ್ಟೆಲ್ಲ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದೆ. ಹಾಗೂ ನಮ್ಮ ಕರೆಯಲ್ಲಿ ಹೋಗ್ಬಿಟ್ಟು ನಾವು ಬಂದು ನಮ್ಮ ಈ ಕಾರ್ಯಕ್ಕೆ ಶೋಭೆ ಕೊಟ್ಟು ನಮ್ಮ ಗಾಡಿಯನ್ನು ಚಾಲನೆ ಮಾಡಿದ್ದಕ್ಕೆ ನಮ್ಗೆ ತುಂಬ ಹೃದಯದಿಂದ ಅಭಿನಂದಿಸಿ, ನಮ್ಮ ಎಲ್ಲರಿಗೂ ಬಂದವರಿಗೆ ಮತ್ತೊಮ್ಮೆ ಎಲ್ಲರಿಗೂ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಸಬ್ ಇನ್ಸ್ಪೆಕ್ಟರ್ ಎಸ್ ಆರ್ ನಾಯ್ಕ ಅವರು ಏನು ವಾರವನ್ನು ಹೊತ್ತು ಅನೇಕ ವಿಚಾರಗಳನ್ನು ಮಾತನಾಡ್ತಾರೆ. ಯಾಕಂದರೆ ನಾವು ಸರ್ವಾಂಗೀಣ ಅಭಿವೃದ್ಧಿಯನ್ನು ನೋಡಿಲ್ಲ. ಅದು ಕಾಲೇ ಎಂದು ಇವತ್ತು ಊರಿನಲ್ಲಿ ಕಡೆ ವಿಷಯ ಕೂಡ ಅವರೆಲ್ಲರಿಗೂ ಕೂಡ ಸಹಕಾರಾತ್ಮಕವಾಗಿ ಇವತ್ತು ಜನಪ್ರತಿನಿಧಿಗಳಾಗಿ ನಮ್ಮ ಕರ್ತವ್ಯ. ಯಾಕಂದರೆ ಇವತ್ತು ಪೊಲೀಸ್ ಕರ್ತವ್ಯವನ್ನು ಅವರು ನಿರ್ವಹಿಸಬೇಕಾಗುತ್ತೆ. ಅವ್ರಿಗೆ ಯಾವುದೇ ರೀತಿ ತೊಂದರೆ ಇರಬಾರ್ದು. ಯಾಕಂದರೆ ಅವ್ರ ವಾರ ಇತ್ತು. ನಾನು ಒಂದ್ಸರಿ ಕೇಳಿದ್ದಾರೆ, ಗಾಡಿ ನನ್ನ ಎಕ್ಸ್ಪ್ರೆಸ್ ಮಾಡ್ಕೊಂಡು ಬಂದಾಗ ಗಾಡಿ ಕಳಿಸ್ತೀನಿ ಅದು ಅವಾಗ ಕೇಳಿದೆ. ಕಳ್ಳರ ಹಿಡಿದಿದ್ದೆ ಗಾಡಿ ಕಳ್ಳರ ಹಿಡಿದು ಗಾಡಿ ಚಲೋ ಇರ್ಬೋದು. ಅದಕ್ಕೆ ಹೊಸ ಗಾಡಿ ಕೊಡಿಸ್ತೀನಿ. ಅದಕ್ಕೆ ಈ ಹೊಸ ಗಾಡಿ ಕೊಡಿಸಿದ ಉದ್ದೇಶ ಇಲ್ಲಿ ಯಾರ್ಯಾರು ಸಮಾಜದ ಏನು ದುಷ್ಟ ಕೆಲಸವನ್ನು ಮಾಡೋದನ್ನ ಇವತ್ತು ನಿಯಂತ್ರಣ ಮಾಡಿ ಪೊಲೀಸರಿಗೆ ಸಲ್ಲಿಸಬೇಕು. ಯಾಕಂದ್ರೆ ಆ ಒಂದು ವಿಚಾರಗಳಿಗೆ ಇವತ್ತು ಹೊಸ ವಾರವನ್ನ ಶ್ರೀಮತಿ ಎಸ್ ಆರ್ ನಾಯ್ಕ ಅವರಿಗೆ ಇವತ್ತು ಕಾಲಿಗೆ ಅವರಿದ್ದಾರೆ. ಅವರು ಜೊತೆ ಹುಡುಗರು ಕೂಡ ನಮ್ಮ ಹಿಂದಿನ ಸದಸ್ಯರಾದಂತಹ ನಮ್ಮ ಚೆನ್ನಯ್ಯ ದೇವರು ಕೂಡ ನನಗೊಂದು ವಾರ ಬೇಕು ಅಂತ ಹೇಳ್ತಾರೆ. ಅವ್ರಿಗೆ 10 ಲಕ್ಷ ರೂಪಾಯಿ ತಡವಾರಗಳಿಗೆ ಅಲ್ಲಿ ಒಂದು ವಾರವನ್ನು ಕೊಡಿಸಿದ್ರು. ಹೋದ ವರ್ಷ ಕೊಡಿಸಿದ್ರು. ಈ ವರ್ಷ ನಮ್ಮ ಕಾರ್ಯ ಇದ್ದಂತಾನಿಗೆ ಯಾಕಂದ್ರೆ ಭಾಳ ಕರ್ತವ್ಯದಲ್ಲಿ ನಿಷ್ಠೆ ಒಳ್ಳೆಯ ಕರ್ತವ್ಯವನ್ನು ವಿಕಾಸ ಮಾಡುವಂಥ ನಮ್ಮ ಇಂಟರ್ ಕಾಲೇಜ್ ನಮ್ಮ ಮಾತನಾಡಿ. ಯಾಕಂದರೆ ಎಲ್ಲ ಒಂದು ನಮ್ಮ ಇಂಟರ್ ನಗರವನ್ನು ಶಿಸ್ತು ಬಂದು. ಯಾಕಂದರೆ ಕೋರ್ಟು ಎಷ್ಟು ಘಟನೆಗಳು ಇಂಟರ್ನಲ್ಲಿ ನಡೀತಾವೆ. ಕಾನೂನು ಸುವ್ಯವಸ್ಥೆಯನ್ನು ರಕ್ಷಣೆ ಮಾಡಬೇಕಾದ್ರೆ ಒಬ್ಬ ಒಳ್ಳೆಯ ಒಂದು ಬದ್ಧತೆ ಇರುವಂಥ ಅಧಿಕಾರಿಗಳು ನಮಗೆ ಅವಶ್ಯಕತೆ ಇತ್ತು.
ಅದಕ್ಕೆ ನಾನು ಅವ್ರನ್ನ ಈ ಕಳೆದ 1 ವರ್ಷ ಆಯಿತು, 2ನೇ ವರ್ಷ ಕೂಡ ಅವ್ರು ಬಂದು ಸಲ್ಲಿಸ್ತಾರೆ. ಯಾಕಂದರೆ ಕರ್ತವ್ಯದಲ್ಲಿ ಅತ್ಯಂತ ನಿಷ್ಠೆಯಿಂದ ಕಾರ್ಯವನ್ನು ನೆರವೇರಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಗರ ಅನೇಕ ಬದಲಾವಣೆಗಳನ್ನು ಕೂಡ ಕಾಣ್ತಾ ಇದ್ದಾರೆ. ಯಾವುದೇ ಐತಿಕರ ಘಟನೆ ನಡೆದಿದೆ. ಇವತ್ತು ಒಳ್ಳೆಯ ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಬರುವ ಹಿಡಿಯುವ ಕೆಲಸ ಇವತ್ತು ಆಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ನಾನು ಈ ನಾನೇ 2013ರಲ್ಲಿ ಶಾಸಕ 2014ರಲ್ಲಿ ನಾನು ಭೂಮಿ ಪೂಜೆ ಮಾಡಿ ಹೊಸ ತಾರೀಕು ಕೂಡ ಹಲವಾರು ಇದು ಅಲ್ಲದೆ ಕ್ವಾರ್ಟರ್ಸ್ ನಾನಿದ್ದಾಗ ಕಳೆದ ಬಾರಿ ಒಂದು ಕ್ವಾರ್ಟರ್ಸ್ ಪೊಲೀಸ್ ಮತ್ತು ಈಗ ಒಂದು ಹೊಸದಾಗಿ ಈ ಸಾರಿ ಕೂಡ ನಾನು ಬಂದ ಮೇಲೆ ಹೊಸ ಕಟ್ಟಡಕ್ಕೆ ಈಗಾಗಲೇ ಕೊಟ್ಟಿದ್ದು ಆ ಕಾಮಗಾರಿಗಳು ನಡೆದಿದೆ. ಈ ರೀತಿ ನಮ್ಮ ಇನ್ಕಲ್ ಠಾಣೆಗೆ ಇನ್ನೂ ಅನೇಕ ಸಿಬ್ಬಂದಿ ಕೊರತೆ ಇದೆ. ಆ ಸಿಬ್ಬಂದಿ ಕೊರತೆಗಳನ್ನು ಕೂಡ ನಾನು ಮಾನ್ಯ ನಮ್ಮ ಗೃಹ ಸಚಿವರಾದ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ಗೆ ನಾನು ಮನವಿಯನ್ನು ಮಾಡ್ತಿದ್ದೆ. ಯಾಕಂದರೆ ಇದು ಊರನ್ನು ಮತ್ತು ಟೌನ್ ಆಗಿರೋದ್ರಿಂದ ಹೆಚ್ಚಿನ ಒಂದು ಸಿಬ್ಬಂದಿ ಅವಶ್ಯಕತೆ. ಯಾಕಂದರೆ 1 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಹೋಗ್ತಾ ಈ ನಗರಕ್ಕೆ ಅನುಗುಣವಾಗಿ ಎಷ್ಟು ಸಿಬ್ಬಂದಿ ಇರಬೇಕು ಅಷ್ಟು ಸಿಬ್ಬಂದಿ ನಮಗೆ ಕೊರತೆ ಇದೆ. ಆ ಒಂದು ವಿಚಾರವನ್ನು ಈಗಾಗಲೇ ಸರ್ಕಾರ ಪ್ರಸ್ತಾವ ಮಾಡಿದ್ದು ಶೀಘ್ರವೇ ಇಲ್ಲಿ ಸಿಬ್ಬಂದಿ ಹೆಚ್ಚಿಗೆ ಬಳಸುವಂಥದ್ದು. ಈಗಾಗಲೇ ನಮ್ಮ ತಾಲೂಕಿಗೆ DYSP ಒಂದು ಕಚೇರಿ ಕೂಡ ಮಂಜೂರಾಗಿದೆ. ನಮ್ಮ DYSP ಕೂಡ ನಮ್ಮ ಬೆಂಗಳೂರಿನಲ್ಲೇ ಈಗಾಗಲೇ ಕಾರ್ಯವನ್ನು ನಿರ್ವಹಿಸ್ತಾರೆ. ಯಾಕಂದರೆ ಇವೆಲ್ಲ ಅವಶ್ಯಕತೆ ಇದೆ. ಪೊಲೀಸ್ ಸಿಬ್ಬಂದಿ ಅಧಿಕಾರಿಗಳು ಎಲ್ಲ ರೀತಿಯಲ್ಲಿ ನಾವು ಇದನ್ನು ಸರ್ಕಾರದಲ್ಲಿದ್ದಾಗ ಜವಾಬ್ದಾರಿಯನ್ನು ಮಾಡಬೇಕು. ಅಂದಾಗ ಕಾನೂನು ಸುವ್ಯವಸ್ಥೆಯನ್ನು ನಾವು ರಕ್ಷಣೆ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಏನೇನು ಅಭಿವೃದ್ಧಿಗಳಾದ ನಮ್ಮ ಠಾಣೆಗೆ ನಮ್ಮ ಪೊಲೀಸ್ ಇಲಾಖೆಗೆ ಆ ಎಲ್ಲ ಕಾರ್ಯಗಳನ್ನು ಖಂಡಿತವಾಗಿ ಬರೋದನ್ನು ನೆರವೇರಿಸುವಂಥ ಕೆಲಸ ಮಾಡಿಕೊಡ್ತೀವಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಇಲ್ಲಿ ಉಪಸ್ಥಿತವಂತ ನಮ್ಮ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರ ಪರವಾಗಿ ಮತ್ತು ನಮ್ಮ ಇಂಟರ್ ನಗರದ ಜನತೆಯ ಪರವಾಗಿ ನಮ್ಮ ಠಾಣೆಯ ಸಂದೇಶಿಸಿದಂಥ ಶ್ರೀ SR ಅವರಿಗೆ ಹೊಸ ವಾಹನವನ್ನು ಇವತ್ತು ತೆಗೆದುಕೊಂಡು ಇನ್ನು ಮುಂದೆ ಅವರು ಹೊಸ ವಾಹನದಲ್ಲಿ ಅವರಿಗೆ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ನಾವೆಲ್ಲರ ಪರವಾಗಿ ಹಾರೈಸಿ ನನ್ನ ಪಾಪ ಊಟ ಮಾಡಿಲ್ಲ ಅವರು ಊಟ ಮಾಡಿ ಊಟ ಮಾಡಿದ್ರು ಸರ್ ಊಟ ಮಾಡಿಸ್ತಾರೆ ನಾಷ್ಟ ಮಾಡ್ತಾರೆ ಯಾಕಂದ್ರೆ ನನಗೆ ಹುಷಾರಿಲ್ಲ. ಒಂದು ಸೈಡ್ ಒಪ್ಪಂದ ಅದಕ್ಕೆ ನಾನು ಬರೋಕ್ಕಾಗಿಲ್ಲ. ಅದೆಲ್ಲ ಭಾಳ ಪ್ರಯತ್ನ ಸಭೆ ಭಾಳ ಆಯಿತು. ಆದರೂ ಕೂಡ ಹೆಚ್ಚಿಗೆ ಸಭೆ ಹೋದರೆ ಅದು ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಅರ್ಪಿಸಿ ಮತ್ತೊಮ್ಮೆ ನಾನು ನಮ್ಮ ಠಾಣೆಯ ಸದಸ್ಯರಿಗೆ CC ಕ್ಯಾಮ್ರಾ ಈಗ ಹೊಸ CC ಕ್ಯಾಮ್ರಾ ಏನಾಗಿದೆ ರಾತ್ರಿವರೆಗೆ ಸುಮ್ಮನೆ ಇರಲಿಲ್ಲ. ಹಿಂದಿನ 4 ವರ್ಷದ ಅವಧಿಯಲ್ಲಿ ನಾನು 2013 ಇದ್ದಾಗ ನಾನು ಇಂಕಲ್ ನಗರಕ್ಕೆ ಎಲ್ಲ ರಸ್ತೆ ಪ್ರಮುಖ ರಸ್ತೆ ಹೊರಗಡೆ ಬರುವಂಥ ರಸ್ತೆ ಇರ್ಬೋದು. ಹನುಸಾಗರ ರಸ್ತೆ ಇರ್ಬೋದು, ಬಸವೇಶ್ವರ ಸರ್ಕಲ್ ಇರ್ಬೋದು, ಈ ಕಡೆ NH ಹೈವೇ ಏನು ಹೈವೇ ಇದೆ ಎಲ್ಲ ಕೂಡ CC ರಸ್ತೆ CCTV ಯಾಕಂದ್ರೆ ರಸ್ತೆಗೆ ಕಳ್ಳರು ಸಿಗ್ತಾರ ಯಾವುದೋ ಒಂದು ಗಾಡಿ ಕಳ್ಳರು ಬರೋತ್ರ ಭಾಳ ಆಗ್ತದೆ. ಆ ವಿಚಾರವಾಗಿ ನಾನು CC ಕ್ಯಾಮ್ರಾಗಳನ್ನ ಹಾಕ್ಸಿದ್ದೆ. ನಮ್ಮ ಠಾಣೆಗೆ ಕಳ್ಳರು ಕೊಟ್ಟಿದ್ದೆ. ಅವ್ರು ಏನು ಮಾಡಿದ್ರು ಅಂದ್ರೆ ಹಿಂದಿನ ಆಡಳಿತ ಮಾಡುವಂಥ ಅಧಿಕಾರಿಗಳು ಅದು ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಅಲ್ಲಿ ಆಡಳಿತ ಮಾಡುವಂಥ ಜನಪ್ರತಿನಿಧಿ ಕೂಡ ಶಾಸಕರು ಅವ್ರಿಗೆ ಉದ್ದೇಶಪೂರ್ವಕವಾಗಿ ಕ್ಯಾಮ್ರಾ ಬಂದ್ ಮಾಡಿಸ್ತಾರೆ. ಯಾಕೆ ಬಂದ್ ಮಾಡಿಸಿದ್ರೆ ಇವ್ರು ಕಳ್ಳ ವ್ಯವಹಾರ ಮಾಡ್ತಿದ್ರು. ಯಾಕಂದ್ರೆ ಕಳ್ಳ ವ್ಯವಹಾರ ಮಾಡಬೇಕು ಕ್ಯಾಮ್ರಾ ಸಿಗ್ತಿದ್ರು. ಅದಕ್ಕೆ ಕೂಡ ಕಳ್ಳ ಮಾಡ್ಸಕ್ಕೆ ಬರ್ತಿದ್ರಲ್ಲ 4 ವರ್ಷ. ಈಗ ಅದಕ್ಕೆ ಮತ್ತೆ ಬಂದ ಮೇಲೆ ಮತ್ತು ಹೊಸ CC ಕ್ಯಾಮ್ರಾ ಹಾಕಿ 4 ವರ್ಷ ಮುಂಚೆ ಅದಕ್ಕೆ ದುಡ್ಡು ಕೊಟ್ಟಿದ್ದೀವಿ. ಅದಕ್ಕೆ ವಿಶೇಷ ಅನುದಾನ ನಮ್ಮ ನಗರಸಭೆ ಕೂಡ ಈಗಾಗಲೇ ಅಂದ್ಕೊಂಡಿದ್ದೀವಿ. ಸುಮಾರು ಎಷ್ಟು ಲಕ್ಷ ಕೊಡ್ತೀವಿ. ಎಷ್ಟು ಲಕ್ಷ? 18 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. 18 ಲಕ್ಷ ರೂಪಾಯಿ ನಾವು ಮತ್ತೆ CC ಕ್ಯಾಮ್ರಾಗಳನ್ನ ಒಳ್ಳೆ ಕ್ವಾಲಿಟಿ ಈ ಸರಿ ಅದರ ವ್ಯವಸ್ಥೆ ಬೇಕಾಗ್ತದೆ. ಯಾಕಂದರೆ ಇವ್ರು ಕಾಲರು ಕ್ಯಾಮ್ರಾ ಅದಕ್ಕೆ ಅದು ಬಂದಾದ ಈ ಸರಿ ವ್ಯವಸ್ಥೆ CCTVಯನ್ನು ಈಗಾಗಲೇ 18 ಲಕ್ಷ ರೂಪಾಯಿ ಅನುದಾನದಲ್ಲಿ CCTVಯನ್ನು ಹಾಕ್ತಾರೆ. ಯಾಕಂದರೆ ಯಾರು ಹಿಡಿಬೇಕಾಗುತ್ತೆ ಪೊಲೀಸರಿಗೆ ಅನುಕೂಲ ಆಗಬೇಕು. ಆ ಒಂದು ಉದ್ದೇಶದಿಂದ ಅದು ಗುಣಸಿದ್ಧ
ಸಿಗ್ತದೆ ಮಾಡ್ತೀವಿ. ಇನ್ನೂ ಅನೇಕ ಬದಲಾವಣೆಗಳನ್ನು ನಾವು ನಗರಕ್ಕೆ ಮಾಡಬೇಕು ಅಂತ ನಾವು ಸಿಗ್ನಲ್ ಕೂಡ ಹಾಕ್ಸಿದ್ವಿ. ಗೊತ್ತಿರುತ್ತೆ ಯಾಕಂದ್ರೆ ಎಷ್ಟೋ NH ಸಾವು ಈಗಾಗಲೇ 39 ಕೋಟಿ ರೂಪಾಯಿ ಅಂಡರ್ ಪಾಸಿಗೆ ಸ್ಯಾಂಕ್ಷನ್ ಮಾಡಿಸಿ ಈಗ ಇಡವಾದ ಭೂಮಿ ಪೂಜೆ ಮಾಡಬೇಕು ಅಂಡರ್ ಪಾಸ್ ಅದು ನಾನು ಮಾಡಿಸಿ ಹೇಳಿ ಕೃಷಿ ಇವರಿಗಾಗಿ ಏನು ಮಾಡಲಿಲ್ಲ. ಈಗ ನಾವು ಅಂಡರ್ ಪಾಸ್ ನಾವು ಮಾಡಿಸಿದ್ರೆ 30 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡ್ತೀವಿ ಅಂಡರ್ ಪಾಸ್. ಯಾಕಂದ್ರೆ ಪಾಪ ಭಾಳಷ್ಟು ಜನ ಎಷ್ಟು ಜನ ಸಾಲವನ್ನು ಕೊಡಿಸಿದ್ರು. ಅದಕ್ಕೆ ತಕ್ಷಣ ಸಿಗ್ನಲ್ ಹಾಕ್ಸಿದೆ. ಇಡೀ ರಾಜ್ಯದಲ್ಲಿ ಯಾವ ನ್ಯಾಷನಲ್ ಹೈವೇಗಳಲ್ಲಿ ಸಿಗ್ನಲ್ ಎಲ್ಲ ಚೆಕ್ ಮಾಡ್ಕೊಂಡ್ರೆ ಯಾಕೆ ಹಾಕ್ಸಿದ್ರು ಇಲ್ಲಿ ಅನಾಹುತ ಆಗಬಾರ್ದು. ಈಗಾಗ ಅಂಡರ್ ಪಾಸ್ ಸ್ಯಾಂಕ್ಷನ್ ಆಗಿದೆ. ಈ ವಾರದಾಗ ಪೂಜೆ ಮಾಡಿ ಅಂಡರ್ ಪಾಸ್ ಎಲ್ಲ ಚಲೋ ಮಾಡಿಕೊಂಡು ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ತಿಳಿಸಿ ಮಾತು